ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಮುಂದೆ 50-60 ಜನ ಒಂದೇ ಸತಿ ಬಂದಾಗ ಬಹಳ ಕಷ್ಟ ಆಗ್ತಾ ಇತ್ತು. ಏನೋ ಮೇಲಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮಹಿಳೆಯರಿಗೂ ಅಥವಾ ವಯಸ್ಸಾಗಿರ್ತಕ್ಕಂಥವ್ರು ಬಹಳ ಕಷ್ಟ ಇತ್ತು. ಅದಕ್ಕೆ ಇವಾಗ ಹೊಸದಾಗಿ ಅವ್ರಿಗೆ ಒಂದು ಸೆಪರೇಟ್ ಕ್ಯೂ ಅಂತ ಮಾಡಿ ಸ್ಟ್ರೇಟ್ ಆಗಿ ಅವ್ರು ಹೋಗಿ ಮೇಲೆ ಹೋಗಿ ಮಾಡ್ಕೊಂಡು ಬರೋ ರೀತಿಯಾಗಿ ಈ ರೆಗ್ಯುಲರ್ ಕ್ಯೂ ಅಲ್ಲಿ ಹೋಗ್ಬೇಕಾದಿಲ್ಲ. ಅವರು ಮಹಿಳೆಯರು ಯಾರ ಮಕ್ಕಳನ್ನು ಹೊತ್ಕೊಂಡು ಬರ್ತಾ ಇರ್ತಾರೆ ಮತ್ತು ಅವ್ರ ಜೊತೆ ಬರ್ತಕ್ಕಂಥವ್ರಿಗೂ ಕೂಡ ಜೊತೆಲಿ ಬಿಡಿ, ಯಾಕಂತೇಳಿ ಮಗು ಹೊತ್ಕೊಂಡು ಹೋಗ್ಬೇಕಲ್ವ ಅವರು. ಆದ್ರಿಂದ ಅವ್ರಿಗೆ ಸುಲಭವಾಗಿ ಹೋಗೋ ರೀತಿಯಾಗಿ ಮಾಡಿದೀವಿ. ಅವ್ರಿಗೆ ತಕ್ಷಣ ದೇವರ ಒಂದು ದರ್ಶನ ಆಗೋದು. ಆದ್ರಿಂದ ಏನಪ್ಪ ಹೋಗ್ಬೇಕು ಕಷ್ಟ ಇದೆ ಅಂತ ಮಾತ್ರ ತಿಳ್ಕೊಳ್ಬೇಡಿ, ಸುಲಭವಾಗಿರುತ್ತೆ, ಬನ್ನಿ ಅಂತ ಎಲ್ಲ ಸುಲಭವಾಗಿ ದರ್ಶನ ಈ ಮಹಿಳೆಯರಿಗೂ ಮಕ್ಕಳಿಗೂ ಸುಲಭವಾಗಿ ದರ್ಶನ ಇದೆ, ಬನ್ನಿ. ಮುತ್ತೆ ಹಾಕ್ಲಾಗಿ KJP SP ಸಾಹೇಬ್ ಬಂದಿದ್ರು, ಮತ್ತೆ DCC ಬ್ಯಾಂಕ್ ನಿರ್ದೇಶಕರು ಬ್ಯಾಲಲ್ಲಿ ಗೋವಿಂದಗೌಡ ಬಂದಿದ್ರು, ಮತ್ತೆ ನಮ್ಮ ಸ್ಥಳೀಯ ಮುಖಂಡರೆಲ್ಲ ಬಂದಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಮತ್ತೆ ಕಮಿಟಿಯವರೆಲ್ಲ ಇದ್ದಾರೆ, ಮತ್ತೆ ಸ್ಥಳೀಯ ಮುಖಂಡರೆಲ್ಲೂ ಸಹ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ. ನೀವೇ ನೋಡಿಬೇಕಾದ್ರೆ ಎಲ್ಲ ಕಡೆ ಜನದಿಂದ ದೇವಸ್ಥಾನ ತುಂಬಿದೆ. ಬೆಳಗ್ಗೆ 4:45 ಅಭಿಷೇಕ ಸ್ಟಾರ್ಟ್ ಆಗಿ 6 ಗಂಟೆ ಅಭಿಷೇಕ ಮುಗಿದ್ಮೇಲೆ 6 ಗಂಟೆಯಿಂದ ದೇವಸ್ಥಾನಕ್ಕೆ ನಾವು ದೇವರ ದರ್ಶನಕ್ಕೆ ಭಕ್ತಾದಿಗೆ ಅನುಕೂಲ ಮಾಡ್ಕೊಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಸಹ ದರ್ಶನಕ್ಕೆ ಜನ ಹೋಗ್ತಾ ಇದ್ದಾರೆ. ಸಹ ಸಂಖ್ಯೆಯಲ್ಲಿ ಜನ ನಮಗಂತೂ ಖುಷಿ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆ ಜನ ಬಂದಿರೋದ್ರಿಂದ ಜನ ಖುಷಿ ಪಟ್ಟು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
You get the deal, అలాంటే నేను మేము ముగ్గురు పెట్టినా ಬಂಗಾರ ತಿರುಪತಿ ದೇವಸ್ಥಾನದ ಈ ದಿನ ಶ್ರಾವಣ ಶನಿವಾರ ಕುಂಭಾಭಿಷೇಕ ಆದ ನಂತರ ಮೊದಲೇ ಎರಡನೇ ಶ್ರಾವಣ. ವಿಶೇಷವಾಗಿ ಈ ವರ್ಷ 5 ದಿನಗಳು 5 ಶನಿವಾರಗಳು ಬರ್ತಾ ಇದ್ದಾವೆ. ಈ 5ರಲ್ಲಿ ಈಗ ಇದು 3ನೇ ಶನಿವಾರ. ಇನ್ನು 2 ಶನಿವಾರಗಳಿದ್ದಾವೆ. 2 ಶ್ರಾವಣ ಶನಿವಾರಗಳು 26 ಮತ್ತು 16 ಮತ್ತು 20. 16 ಮತ್ತು 23 ಇನ್ನೊಂದೆರಡು ಶನಿವಾರಗಳು ತಮಗೆಲ್ಲರಿಗೂ ಅವಕಾಶ ಇದೆ ದೇವರನ್ನ ಬಂದು ಪೂಜೆ ಮಾಡಿ ದೇವರ ಒಂದು ಅನುಗ್ರಹ ಪಡೀಲಿಕ್ಕೆ. ಆದ್ರಿಂದ ಎಲ್ಲರೂ ತಾವುಗಳೆಲ್ಲ ಬನ್ನಿ ಅಂತ ನಾನು ಒಂದು ಮಾತು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಇಲ್ಲಿ ದೇವಸ್ಥಾನದ ವತಿಯಿಂದ ಸುಮಾರು ಸೌಲಭ್ಯಗಳು ಮಾಡಿದ್ದೇವೆ. ಇದಲ್ಲದೆ ಕುಂಭಾಭಿಷೇಕಕ್ಕೆ ಮುಂಚಿತವಾಗಿ ಜೀರ್ಣೋದ್ಧಾರ ಆದ ನಂತರ ತಾವುಗಳೆಲ್ಲ ಬಂದಿಲ್ಲದೆ ಇರ್ಬೋದು. ಸುಮಾರಷ್ಟು ಬದಲಾವಣೆಗಳಾಗಿದೆ. ದೇವಸ್ಥಾನದ ಸ್ವಾಮಿ ಬೆಟ್ಟದಲ್ಲಿ ತೀರ್ಮಾನ ಅದೊಂದು ಟಾಪ್ ಅಂತ ಹಾಕಿ ಅದು ತುಂಬಾ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ತಾವೆಲ್ಲ ಬಂದ್ರೆ ಮಾತ್ರನೇ ಅದು ಕಂಡು ನಾವು ಅನುಭವಿಸ್ತೀವಿ. ಇದಲ್ಲದೆ ಎಲ್ಲ ರೀತಿಯಾದ ಅನುಕೂಲಗಳು ದೇವಸ್ಥಾನದಲ್ಲಿ ಸುಮಾರು ಈ ವಾರದಿಂದ ಲಭ್ಯವಾಗಿದೆ. ನಮ್ಮಲ್ಲಿ ದೇವರ ಒಂದು ಪ್ರಸಾದವನ್ನು ವಿತರಣೆ ಆಗ್ತಾ ಇದೆ. ಪ್ರಸಾದ ವಿತರಣೆ ಬೆಳಿಗ್ಗೆ ಸುಮಾರು 6 ಗಂಟೆಯಿಂದಲೂ ಪ್ರಾರಂಭ ಆಗಿರುತ್ತೆ. ನಾನಾ ರೀತಿಯಾದ ವಸ್ತುಗಳನ್ನ ನಾನಾ ರೀತಿಯಾದ ಪ್ರಸಾದಗಳನ್ನ ವಿತರಣೆ ಮಾಡ್ತೀವಿ. ಒಂದು ಸ್ವೀಟ್ ಪೊಂಗಲ್ ಮಾಡ್ತೀವಿ, ಆಮೇಲೆ ಖಾರ ಪೊಂಗಲ್ ಮಾಡ್ತೀವಿ. ಮತ್ತೆ ಇವತ್ತು ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ಈ ವರ್ಷ 5 ವಾರ ಬಂದಿದೆ. ಈಗ ಇದು 3ನೇ ವಾರ ಪ್ರಾರಂಭವಾಗಿದೆ. ಈ ಕುಂಭಾಭಿಷೇಕ ಆದ್ಮೇಲೆ ನಮ್ಮ ಬಂಗಾರ ತಿರುಪತಿ 2ನೇ ವಾರ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನ ದರ್ಶನಕ್ಕೆ ಆಗಮಿಸಿದ್ದಾರೆ. ಭಕ್ತಾದಿಗಳ ಅನುಕೂಲದಲ್ಲಿ ಪ್ರಥಮ ಬಾರಿಗೆ ನಾವು ಕ್ಯೂ ಲೈನ್ ಅಂತ ಮಾಡಿದ್ವಿ ಹೊಸದಾಗಿ. ಈ ಕ್ಯೂ ಲೈನ್ ಸಾಮಾನ್ಯ ಜನಕ್ಕೆ ಒಂದು ಕ್ಯೂ ಲೈನ್ ಮಾಡಿದ್ವಿ, ಮತ್ತೆ ಪ್ರತ್ಯೇಕವಾಗಿ ಕ್ಯೂ ಲೈನ್ ಮಾಡಿದ್ವಿ. ಪ್ರತ್ಯೇಕವಾಗಿ ಯಾಕೆ ಮಾಡಿದ್ವಿ ಅಂದ್ರೆ ಮಹಿಳೆ ಮಕ್ಕಳು ಚಿಕ್ಕ ಮಕ್ಕಳು ತಗೋಬರೋನ್ನ ಮತ್ತೆ ಹಿರಿಯ ನಾಗರಿಕರಿಗೆ ಮತ್ತೆ ಅಂಗಡಿಗೆ ಅನುಕೂಲ ಆಗಲಿ ಅಂತ ಸಪರೇಟ್ ಒಂದು ಕ್ಯೂ ಲೈನ್ ಮಾಡಿದ್ವಿ. ಆ 3 ಕ್ಯಾಟಗರಿಗೆ ಮಾತ್ರ ಸಪರೇಟ್ ಆಗಿ ದೇವ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅದೊಂದು ವ್ಯವಸ್ಥೆ ಆಗಿದೆ. ಮತ್ತೆ ದೇವಸ್ಥಾನ ವತಿಯಿಂದ ಪ್ರಸಾದ ಮಾಡಿಸಿದ್ವಿ. ಎಲ್ಲಾ ಭಕ್ತಾದಿಗಳು ಸಹ ದೇವಸ್ಥಾನ ವತಿಯಿಂದ ಪ್ರಸಾದ ಮಾಡಿಸ್ತಾ ಇದ್ವಿ. ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಅಂದ್ಬಿಟ್ಟು ವ್ಯವಸ್ಥೆ ಮಾಡಿದೀವಿ. ಮತ್ತೆ ಲಡ್ಡು ಪ್ರಸಾದ ಅಂದ್ಬಿಟ್ಟು 1 ಲಡ್ಡುಗೆ 50 ರೂಪಾಯಿ ಮತ್ತೆ 2 ಲಡ್ಡುಗೆ 100 ರೂಪಾಯಿ ಅಂತ ಮಾಡ್ಬಿಟ್ಟು ಇವತ್ತು ಎಲ್ಲ 4 ಕೌಂಟ್ ಓಪನ್ ಮಾಡಿದ್ವಿ. 4 ಕಡೆ ಲಡ್ಡು ಮಾರ್ತಾ ಇದ್ವಿ. ಅದು ವ್ಯವಸ್ಥೆ ಮಾಡಿದೀವಿ. ಮತ್ತೆ ಭಕ್ತಾದಿಗಳಿಗೆ
ಕುಡಿಯೋ ನೀರಾಗ್ಲಿ ಶೌಚಾಲಯ ಆಗಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇವು ತುಂಬಾ ಇವತ್ತು 40-50 ಸಾವಿರ ಜನಸಂಖ್ಯೆ ಬೆಳಗ್ಗೆ ದರ್ಶನ ಮಾಡಿದ್ದಾರೆ. ಮತ್ತು ಭಕ್ತಾದಿಗಳಿಗೂ ಎಲ್ಲ ಖುಷಿ ಪಡ್ತಾ ಇದ್ದಾರೆ, ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಾ ಅಂತ. ಭಕ್ತಾದಿಗಳ ಕಡೆಯಿಂದ ನಮ್ಮ ಕಡೆ ಸಹ ಒಳ್ಳೆ ಅಭಿಪ್ರಾಯ. ಮತ್ತೆ ಈ ದೇವರ ಬಗ್ಗೆ ಎಲ್ಲ ಪಾತ್ರರಾಗಿ ಅಂತ ಭಕ್ತಾದಿಗಳು ಮನವಿ ಮಾಡ್ತೀನಿ. ಮತ್ತೆ ಇನ್ನ 16ಕ್ಕೆ ಮತ್ತು 23ನೇ ತಾರೀಕು ಕೂಡ ಶ್ರಾವಣ ಮಾಸ ಮುಂದುವರಿತಾ ಇದೆ. ಅವತ್ತು ಸಹ ವೈದ್ಯೇತರ ಭಕ್ತಾದಿಗಳು ಆಗಮಿಸ್ತಾರೆ. ಮತ್ತು ಅವತ್ತು ಸಹ ನಾವು ಭಕ್ತಾದಿ ವ್ಯವಸ್ಥೆ ಮಾಡ್ಕೊಡ್ತೀವಿ. 16 ಮತ್ತು 26ಕ್ಕೂ ಸಹ ಭಕ್ತಾದಿ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಕೃಪೆ ಪಾತ್ರ ಆಗಬೇಕು ಅಂತ ಭಕ್ತಾದಿಗಳು ನಾವು ಮನವಿ ಮಾಡುತ್ತೆ. ದೇವಸ್ಥಾನದಲ್ಲಿ 3ನೇ ಶನಿವಾರ ರಾತ್ರಿ ತೆಪ್ಪೋತ್ಸವ. ಹೋದ ವಾರನೂ ತೆಪ್ಪೋತ್ಸವ ನಡೆಯುತ್ತೆ ರಾತ್ರಿ, ಶುಕ್ರವಾರ ರಾತ್ರಿ. ನಿನ್ನೆನೂ ನಡೆಯಿತು, ಇನ್ನು 2 ವಾರಗಳು ತೆಪ್ಪೋತ್ಸವ ನಡೀತದೆ. ಅದಕ್ಕೂ ಜನ ಬರ್ತಾರೆ, ನೈಟ್ ಟೈಮ್ಸ್ ಬಂದು. ಇವತ್ತು ಬೆಳಗ್ಗೆಯಿಂದ ದರ್ಶನಕ್ಕೆ ಜನ ಬರ್ತಾ ಇದ್ದಾರೆ. ಒಂದು 50-60 ಸಾವಿರ ಜನ ಬಂದಿರ್ತಾರೆ. ಎಲ್ಲ ವ್ಯವಸ್ಥೆಗಳು ಮಾಡಿದ್ದೇವೆ. ಕಮಿಟಿ ಕಡೆಯಿಂದ ಏನು ಮಾಡಬೇಕು ಅಂತ ಮನಸ್ಸು ಬಂದು ಮಾಡಿದ್ದೀವಿ. ಎಲ್ಲ ಸ್ವಲ್ಪ ಕೆಲಸಗಳು ಇದ್ದಾರೆ ಮಾಡೋದು. ಮುಂದಿನ 15ನೇ ತಾರೀಕು ರಾತ್ರಿ, 22ನೇ ತಾರೀಕು ರಾತ್ರಿ ತೆಪ್ಪೋತ್ಸವ ಇರ್ತದೆ. ಭಕ್ತಾದಿಗಳೆಲ್ಲ ಬಂದು ಆ ತೆಪ್ಪೋತ್ಸವದಲ್ಲಿ ಪಾಲ್ಗೊಳ್ಬೇಕಾಗಿ. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.